ಇಂದಿನಿಂದ ಹೊಸ ಆರ್ಥಿಕ ವರ್ಷ ಆರಂಭವಾಗಿದ್ದು ಬೆಲೆ ಏರಿಕೆ ಬಿಸಿ ಜನಸಾಮಾನ್ಯರಲ್ಲಿ ಮುಟ್ಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಹೊಸ ವರ್ಷಕ್ಕೆ ಬೆಲೆ ಏರಿಕೆ ಬಿಸಿ ಜನತೆಗೆ ಕೇಂದ್ರದಿಂದ ಏಪ್ರಿಲ್ ಶಾಕ್. ಗ್ಯಾಸ್ ಟೋಲ್ ಜೊತೆಗೆ ನೀರು ಏಪ್ರಿಲ್ 1ರಿಂದ ಎಲ್ಲವೂ ದುಬಾರಿ. ಸಿಲಿಂಡರ್ ಬೆಲೆ 195 ಏರಿಕೆ. ಇನ್ಮುಂದೆ ಹೋಟೆಲ್ ಊಟ ಕೂಡ ತುಟ್ಟಿ. ಫಾಸ್ಟ್ಯಾಗ್ ಕಾರ್ ದರ ದುಬಾರಿ. ಸಾರ್ವಜನಿಕರ ಜೇಬಿಗೆ ಭರ್ಜರಿ ಕತ್ತರಿ. ಮತ್ತೆ ಏರಿಕೆಯಾದ ಗ್ಯಾಸ್ ದರ. ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 2078. ದುಬಾರಿಯಾದ ಏಪ್ರಿಲ್ ತಿಂಗಳು. ಇಂದಿನಿಂದ ಏನೇನು ಬದಲಾವಣೆ ಆಗಲಿದೆ? ಹೊಸ ವರ್ಷಕ್ಕೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಜನತೆಗೆ ಕೇಂದ್ರದಿಂದ ಏಪ್ರಿಲ್ ಶಾಕ್ ಸಿಕ್ಕಂತಾಗಿದೆ. ಗ್ಯಾಸ್ ಟೋಲ್ ಜೊತೆಗೆ ನೀರು ಕೂಡ ದುಬಾರಿ ಆಗಿದೆ. ಏಪ್ರಿಲ್ 1ರಿಂದ ಎಲ್ಲವೂ ದುಬಾರಿ. ಸಿಲಿಂಡರ್ ಬೆಲೆ 195 ರೂಪಾಯಿ ಏರಿಕೆ ಆಗಿದ್ರೆ ಇನ್ಮುಂದೆ ಹೋಟೆಲ್ ಊಟ ಕೂಡ ತುಟ್ಟಿಯಾಗಿದೆ. ಫಾಸ್ಟ್ಯಾಗ್ ಕಾರ್ ದರ ದುಬಾರಿ. ಸಾರ್ವಜನಿಕರ ಜೇಬಿಗೆ ಭರ್ಜರಿ ಕತ್ತರಿ ಬಿದ್ದಂತಾಗಿದೆ. ಮತ್ತೆ ಏರಿಕೆಯಾದ ಗ್ಯಾಸ್ ದರ. ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 2078 ರೂಪಾಯಿಗೆ ಏರಿಕೆ ಆಗಿದ್ರೆ ದುಬಾರಿಯಾದ ಏಪ್ರಿಲ್ ತಿಂಗಳು. ಇಂದಿನಿಂದ ಏನೇನು ಬದಲಾವಣೆ ಆಗಲಿದೆ ಎಂಬುದನ್ನ ಕೂಡ ಇಲ್ಲಿ ನೋಡಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ದೇಶದ ಜನತೆಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹೊಸ ಆರ್ಥಿಕ ವರ್ಷದ ಮೊದಲ ದಿನವೇ ಜನರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಹೋಟೆಲ್ ಊಟ ಕೂಡ ಇನ್ಮುಂದೆ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ವಾಣಿಜ್ಯ LPG ಸಿಲಿಂಡರ್ ಬೆಲೆ ಬರೋಬ್ಬರಿ 195.50 ರೂಪಾಯಿಗೆ ಏರಿಕೆ ಆಗಿದೆ. ಹೊಸ ಬೆಲೆ ಈಗ 19 kg ಸಿಲಿಂಡರ್ ಬೆಲೆ 2078 ರೂಪಾಯಿ 50 ತಲುಪಿದೆ. ಕಳೆದ ತಿಂಗಳು ಅಷ್ಟೇ 114 ಹೆಚ್ಚಾಗಿತ್ತು. ಈಗ ಮತ್ತೆ ಏರಿಕೆ ಆಗಿದೆ. ಇದರಿಂದ ಹೋಟೆಲ್ ಉದ್ಯಮಿಗಳು ಕಂಗಾಲಾಗಿದ್ದಾರೆ. ಹೊರಗಡೆ ಊಟ ಮಾಡೋಕು ಮುನ್ನ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇಂದಿನಿಂದ ನೀರಿನ ದರವೂ ಕೂಡ ಜಾಸ್ತಿ ಆಗಿದೆ. ಗ್ಯಾಸ್ ಬೆನ್ನಲ್ಲೇ ಈಗ ನೀರಿನ ಸರದಿ ನಿಂತಿದೆ. ಇಂದಿನಿಂದ ನೀರಿನ ದರ ಕೂಡ 3% ಏರಿಕೆ ಆಗಿದೆ. ಜಲಮಂಡಳಿ ಈ ನಿರ್ಧಾರದಿಂದ ಮಂತ್ಲಿ ಬಿಲ್ ಕೂಡ ಇನ್ಮುಂದೆ ಜಾಸ್ತಿ ಬರೋ ಚಾನ್ಸಸ್ ಇದೆ. ಕುಡಿಯುವ ನೀರಿಗೂ ಇನ್ಮುಂದೆ ಎಕ್ಸ್ಟ್ರಾ ಬಿಲ್. ವಾಹನ ಸವಾರರಿಗೂ ಬಿಸಿ ತಟ್ಟಿದೆ. ಇಂದಿನಿಂದ ಫಾಸ್ಟ್ಯಾಗ್ ದರ ಕೂಡ ಏರಿಕೆ ಆಗಿದೆ. ಕಾರ್ ದರ ಏರಿಕೆ. ಫಾಸ್ಟ್ಯಾಗ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಾರ್ಷಿಕ ಪಾಸ್ ಶುಲ್ಕವನ್ನ 3000ದಿಂದ 3075ಕ್ಕೆ ಏರಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಟಾಟಾ ಮೋಟಾರ್ಸ್ ಸೇರಿದಂತೆ ಹಲವು ಕಂಪನಿಗಳು ತಮ್ಮ ಕಾರುಗಳ ಬೆಲೆಯನ್ನ ಕೂಡ ಏರಿಕೆ ಮಾಡಿದೆ. ಹೊಸ ಗಾಡಿ ತಗೋಬೇಕು ಅನ್ನೋ ಯೋಚನೆ ಇರೋರಿಗೆ ಇದೊಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಇನ್ನು ಶೇರ್ ಮಾರುಕಟ್ಟೆಯಲ್ಲಿ ಕೂಡ ಬೆಲೆ ಏರಿಕೆ ತಟ್ಟಿದೆ. ಹೂಡಿಕೆದಾರರಿಗೆ ಹಣ ಮಾಡೋಕೆ ಶೇರ್ ಮಾರ್ಕೆಟ್ ನಂಬಿಕೊಂಡವರಿಗೆ ಬಿಟ್ಟಿಲ್ಲ ಕೇಂದ್ರ ಸರ್ಕಾರ. ಫ್ಯೂಚರ್ಸ್ ಟ್ರೇಡಿಂಗ್ ನಲ್ಲಿ ತೆರಿಗೆಯನ್ನ 0.02 ಇಂದ 0.05ಗೆ ಏರಿಕೆ ಆಗಿದೆ. ಅಂದ್ರೆ ಸಮಾಧಾನಕರ ವಿಷಯಗಳೇನು ಅಂದ್ರೆ ಎಲ್ಲ ಬೆಲೆ ಏರಿಕೆ ಆಗಿದೆ ಅನ್ನೋ ಒಂದು ಕಡೆ ಆದ್ರೆ ಕೆಲವು ಪಾಸಿಟಿವ್ ನ್ಯೂಸ್ ಕೂಡ ಇದೆ. MSME ಸಾಲ ಅಂದ್ರೆ ಸಣ್ಣ ಉದ್ಯಮಿಗಳಿಗೆ ಯಾವುದೇ ಅಡಮಾನ ಇಲ್ಲದೆ 25 ಲಕ್ಷದವರೆಗೆ ಸಾಲ ಕೂಡ ಸಿಗಲಿದೆ. ಅಪಘಾತದ ಕ್ಲೈಮ್ಗಳ ಮೇಲೆ ಬರೋ ಬಡ್ಡಿ ಆದಾಯಕ್ಕೆ ಇನ್ಮುಂದೆ ತೆರಿಗೆ ವಿನಾಯಿತಿ ಕೂಡ ಇರಲಿದೆ. ಆದಾಯ ತೆರಿಗೆ ಹೊಸ ತೆರಿಗೆ ಪದ್ಧತಿಯಲ್ಲಿ 12 ಲಕ್ಷದವರೆಗೆ ಆದಾಯ ಇರೋರಿಗೆ ಯಾವುದೇ ಟ್ಯಾಕ್ಸ್ ಇರಲ್ಲ. ಆದ್ರೆ ನಿಮ್ಮ ಹೂಡಿಕೆಗಳನ್ನ ಒಮ್ಮೆ ರೀಚೆಕ್ ಮಾಡ್ಕೊಳ್ಳೋದು ಕೂಡ ಸೂಕ್ತ ಅನ್ಸುತ್ತೆ.
ಇಂದಿನಿಂದ ಕೇಂದ್ರದಿಂದ ಹೊಸ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಎಲ್ಲದರ ಬೆಲೆ ಕೂಡ ಈಗ ದುಬಾರಿ ಆಗಿದೆ. ಏಪ್ರಿಲ್ ತಿಂಗಳು ಒಂಥರ ದುಬಾರಿ ಮಂತ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ವಿಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಏಪ್ರಿಲ್ ತಿಂಗಳಲ್ಲಿ ಬೆಲೆ ಏರಿಕೆ ಆಗಿದೆ. ಇದು ಹೊಸ ಆರ್ಥಿಕ ವರ್ಷದಲ್ಲಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಜನರಿಗೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಸುರೇಖಾ, ಈ ಮೊದಲಿಗೆ ಏನು 26-27 ಅದಕ್ಕಿಂತ ಮುಂಚಿನ ಆರ್ಥಿಕ ವರ್ಷದಲ್ಲಿ ವಿಶೇಷವಾಗಿ ಬೇರೆ ರೀತಿಯ ಒಂದು ಪ್ಲಾನ್ ಗಳನ್ನ ತಂದಿದ್ರು, ಅಂದ್ರೆ ಯೋಜನೆಯನ್ನ ರೂಪಿಸಿದ್ರು. ಈಗ ಸ್ವಲ್ಪ ಕೊಂಚ ಬದಲಾವಣೆಯನ್ನ ತಂದಿದ್ದಾರೆ. ಅಂದ್ರೆ 26-27ನೇ ಆರ್ಥಿಕ ವರ್ಷ ಏನಿದೆ, ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ನ ಜಾರಿ ಮಾಡಿದೆ. ಇದರಲ್ಲಿ ಹಳೆ ಕಾಯ್ದೆಯನ್ನ, ಅಂದ್ರೆ ಸುಮಾರು 60 ವರ್ಷದ ಹಳೆ ಕಾಯ್ದೆಯನ್ನ ಬದಲಾಯಿಸಿ ಈಗ ಹೊಸ ಕಾಯ್ದೆನ ತಂದಿದ್ದಾರೆ. ಯಾಕಂತ ಅಂದ್ರೆ ಈ ತೆರಿಗೆ ವ್ಯವಸ್ಥೆನ ಸರಳ ಮಾಡಿರೋದ್ರಿಂದ ಜನರಿಗೆ, ಅಂದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಸುಲಭ ಆಗುತ್ತೆ ಅನ್ನೋ ಒಂದು ಉದ್ದೇಶವಾಗಿ ಒಂದು ಬದಲಾವಣೆನ ತಂದಿದ್ದಾರೆ. ಇದರಲ್ಲಿ ತುಂಬಾ ಏನು ಕೆಲವು ಎಲ್ಲ ಹೆಚ್ಚಿನ ಕ್ಷೇತ್ರಗಳಲ್ಲಿ ಸ್ವಲ್ಪ ಬದಲಾವಣೆ ತಂದಿದ್ದಾರೆ. ಈ ಮೊದಲಿಗೆ ಏನಿತ್ತು, ಫೈನಾನ್ಷಿಯಲ್ ಇಯರ್ ಅಥವಾ ಅಸೆಸ್ಮೆಂಟ್ ಇಯರ್ ಅಂತ ಇದ್ದಿತ್ತು, ಅದ್ರ ಬದಲಿಗೆ ಈಗ ಟ್ಯಾಕ್ಸ್ ಇಯರ್ ಅಂತ ಒಂದು ಪದವನ್ನ ತಂದಿದ್ದಾರೆ. ಅಂದ್ರೆ ಕೆಲವೊಂದು ವಸ್ತುಗಳ ಮೇಲೆ ಏನು ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡ್ಬೋದು ಅಥವಾ ಕೆಲವೊಂದ್ರಲ್ಲಿ ಕಡಿಮೆನೂ ಮಾಡ್ಬೋದು ಅನ್ನೋ ರೀತಿನಲ್ಲಿ ತಂದಿದ್ದಾರೆ. ಇದಕ್ಕೆ ಸಾಮಾನ್ಯ ಜನರು ಏನು ಇರ್ತಾರೆ ಅವರಿಗೆ ಲೆಕ್ಕಾಚಾರ ಏನು ಇದು ಟ್ಯಾಕ್ಸ್ ಯಾಕೆ ಹಾಕ್ತಾರೆ, ಇದ್ರ ಬಗ್ಗೆ ಇಷ್ಟೊಂದು ದುಬಾರಿ ಮತ್ತು ಅಗ್ಗದ ವಸ್ತುಗಳಿಗೆ ಇಷ್ಟೊಂದು ಟ್ಯಾಕ್ಸ್ ಗಳನ್ನ ಯಾಕೆ ಹಾಕ್ತಾರೆ ಅನ್ನೋದನ್ನ ಸರಳ ರೂಪವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಇದು ಸುಲಭ ಆಗುತ್ತೆ ಅನ್ನೋ ರೀತಿನಲ್ಲಿ ಈ ಒಂದು ಹೊಸ ಯೋಜನೆಯನ್ನ ತಂದಿದ್ದಾರೆ. ಇನ್ನು ಈ ವ್ಯವಸ್ಥೆನಲ್ಲಿ ತುಂಬಾ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು, ಮತ್ತೆ ಯಾರು ಸಂಬಳ ವೇತನವನ್ನು ತಗೊಂತಾರೆ ಅವರಿಗೆ, ಹಾಗೆ ಸಾಮಾನ್ಯ ವರ್ಗದ ವ್ಯಾಪಾರ ಮಾಡುವಂತವರಿಗೆ, ಹಾಗೂ ಷೇರು ಮಾರುಕಟ್ಟೆಯಲ್ಲೂ ಕೂಡ ತುಂಬಾ ಬದಲಾವಣೆಯನ್ನ ತಂದಿದ್ದಾರೆ. ಇನ್ನು ವೇತನ ತಗೊಳ್ಳುವಂತ ಏನು ಉದ್ಯೋಗಿಗಳಿದಾರಲ್ಲ ಅವರಿಗೆ ಒಂದ್ ಸ್ವಲ್ಪ ಏನು ಸ್ಯಾಲ್ರಿ ಎಷ್ಟು ಒಂದು 50,000 ಅಮೌಂಟ್ ಏನ್ ಸ್ಯಾಲ್ರಿ ಬರ್ತಾ ಇರುತ್ತೆ, ಅದರಲ್ಲಿ PF ಮತ್ತು EF ಏನು ಕಟ್ಟಾಗಿ ಬರುತ್ತಲ್ಲ ಅದನ್ನ ಒಂದು ಟೇಕ್ ಹೋಮ್ ಸ್ಯಾಲರಿ ಅನ್ನೋ ಒಂದು ರೀತಿಯಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ PF ಮತ್ತು ಏನು ಬೇಸಿಕ್ ಸ್ಯಾಲರಿ ಇದೆ ಅದನ್ನ ಹೆಚ್ಚಾಗಬಹುದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಹೂಡಿಕೆ ಕ್ಷೇತ್ರದಲ್ಲಿ, ಅಂದ್ರೆ ನಾವು ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡ್ತಿದ್ರೆ ಅದರಲ್ಲಿ ಕೂಡ ಇನ್ನು ತುಂಬಾ ರೀತಿಯಲ್ಲಿ ವ್ಯತ್ಯಾಸವಾಗಿ ಕೆಲವು ತೆರಿಗೆಯನ್ನ ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ ವಿದೇಶ ಪ್ರವಾಸ ಹಾಗೂ ಶಿಕ್ಷಣ ವೆಚ್ಚಗಳಿಗೆ ಸಂಬಂಧಿಸಿ ಕೆಲವು ನಿಯಮಗಳಲ್ಲಿ ಸಡಿಲಿಕೆ ಮಾಡಿದ್ದಾರೆ. ಅದಲ್ಲದೆ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಕ್ಷೇತ್ರ ಏನಿದೆ, ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರುವಂತಹ ಡಿಜಿಟಲ್ ಪಾವತಿಗಳು ಏನು ನಾವು ಆನ್ಲೈನ್ ಅಲ್ಲಿ ಹೇಗೆ UPI ಆಗಿರ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ ಅದರಲ್ಲೂ ಕೂಡ ತುಂಬಾ ಬದಲಾವಣೆಯನ್ನ ತಂದಿದ್ದಾರೆ. ಅಂದ್ರೆ ATM ವಿತ್ಡ್ರಾ ಮಾಡೋದು, ಕ್ರೆಡಿಟ್ ಕಾರ್ಡ್ ಅಂತ ಯೂಸ್ ಮಾಡ್ತೀವಲ್ಲ, ಫಾಸ್ಟ್ ಟ್ಯಾಗ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರುವಂತ ಏನು ಇದೆ ಅದರಲ್ಲಿ ನಿಯಮಗಳನ್ನ ಕಠಿಣವಾಗಿ ತಂದಿದ್ದಾರೆ. ಯಾಕಂತ ಅಂದ್ರೆ ಇದು ಮುಂದಿನ ದಿನಗಳಲ್ಲಿ ಅಥವಾ ಈಗ ನಾವು ಏನು ಪ್ರೆಸೆಂಟ್ ಆಗಿ ನಾವು ತುಂಬಾ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಒಂದು ವಂಚನೆಗೆ ಒಳಗಾಗ್ತೀವಿ. ಆ ಉದ್ದೇಶದಿಂದ ಗ್ರಾಹಕರಿಗೆ ಸುರಕ್ಷಿತವಾಗಿ ಏನು ವ್ಯವಹಾರ ಮಾಡೋಕೆ ಅಂತಾನೆ ಈ ಒಂದು ರೀತಿಯ ಒಂದು ಕಠಿಣ ನಿಯಮಗಳನ್ನ ಕೂಡ ತಂದಿದ್ದಾರೆ. ಇನ್ನು ಅದಲ್ಲದೆ ಟ್ಯಾಕ್ಸ್ ಇಯರ್ ಅಂತ ಬಂದಾಗ ಇನ್ನು ಈ ಒಂದು ವರ್ಷದಲ್ಲಿ ಏನೆಲ್ಲ ಚೇಂಜ್ ಆಗಿದೆ ಅಂದ್ರೆ, ವರ್ಷದ ಆದಾಯವನ್ನ ಇಟ್ಕೊಂಡು ಅದರಲ್ಲಿ ಎಷ್ಟು ಟ್ಯಾಕ್ಸ್ ನ ಕಟ್ ಮಾಡ್ಕೊಂತಾರೆ, ಅಂದ್ರೆ ಆದಾಯದಲ್ಲಿ ಅಲ್ಲಿರುವಂತ ಅರ್ಧ, ಅಂದ್ರೆ ಎಷ್ಟು ಶೇಕಡಾವಾರು ಟ್ಯಾಕ್ಸ್ ಅನ್ನ ಕೂಡ ಇಲ್ಲಿ ತಗೊಂತಾರೆ ಅನ್ನೋದು ಆಗಿದೆ. ಅಂದ್ರೆ ಏನು ವರ್ಷದಲ್ಲಿ ನಾವು ಏನು ಒಬ್ಬ ಗ್ರಾಹಕ ವರ್ಷದಲ್ಲಿ ಏನು ದುಡಿತಾನೆ ಅದರ ಇಷ್ಟು ಪರ್ಸೆಂಟೇಜ್ ಅನ್ನೋ ರೀತಿನಲ್ಲಿ ಒಂದು ಟ್ಯಾಕ್ಸ್ ಅನ್ನ ಕಟ್ಕೊಂತೀವಿ ಅಂತ ಕೂಡ ಹೇಳಿದ್ದಾರೆ. ಇದರಲ್ಲಿ ತೆರಿಗೆ ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಇನ್ನು ಇದರಿಂದ ಸಾಮಾನ್ಯ ಜನರಿಗೆ ಒಂದು ಸ್ಪಷ್ಟತೆಯನ್ನ ಬರ್ಲಿ ಅನ್ನೋ ರೀತಿಗಾಗಿ ಈ ಒಂದು ರೀತಿಯ ಒಂದು ಕಾನೂನನ್ನು ಹಾಗೂ ತೆರಿಗೆ ಪಾವತಿಯ ಈ ಒಂದು ಹೊಸ ಯೋಜನೆಯನ್ನ ರೂಪಿಸಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ. ಇದು ಎಲ್ಲ ಸಾರ್ವಜನಿಕರಿಗೆ ಒಳಿತಾಗುವಂತಹದ್ದು, ಅಂದ್ರೆ ಸಾರ್ವಜನಿಕರು ಸುಲಭ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತ ರೀತಿಯಾಗಿದೆ. ಆ ರೀತಿಯಲ್ಲಿ ಈ ಒಂದು ಟ್ಯಾಕ್ಸ್ ಇಯರ್ ಎಂಬ ಹೊಸ ಪದ ಪ್ರಯೋಗದೊಂದಿಗೆ ಭಾರತ ತೆರಿಗೆ ವ್ಯವಸ್ಥೆನಲ್ಲಿ ಒಂದು ಹೊಸದಾಗಿ ಒಂದು ಜಾರಿಯನ್ನ ಮಾಡಿದೆ. ಸುರೇಖಾ, ಇಲ್ಲಿ ವಿಜಯ್, ನಾವೇನಂದ್ರೆ ಟ್ಯಾಕ್ಸ್ ಇಯರ್ ಅನ್ನೋ ಹೊಸ ಜಾರಿಗೆ ಒಂದು ಹೊಸ ಪದದ ನಿಯಮವನ್ನ ಕೂಡ ಇಲ್ಲಿ ಜಾರಿಗೆ ತರೋದ್ ನೋಡೋದಾದ್ರೆ, ಇನ್ನೊಂದು ಕಡೆ ಈ ಬೆಲೆ ಏರಿಕೆ ಸಾಮಾನ್ಯ ಜನರ ಜೇಬಿಗೆ ಕತ್ರಿ ಬಿದ್ದಂತಾಗಿದೆ ಅಲ್ವಾ, ಒಂದು ಹೊರೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದಲ್ವಾ. ಈ ಬೆಲೆ ಏರಿಕೆಯಿಂದಾಗಿ ಒಂದು ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಮತ್ತೊಂದು ಕಡೆ ನೀರಿನ ಬೆಲೆ ಕೂಡ ಏರಿಕೆ ಆಗಿದೆ. ಇದಕ್ಕೆ ಸಾಮಾನ್ಯ ಜನರಿಗೆ ಒಂದು ಹೊಡೆತ ಬಿದ್ದಂತಾಗಿದೆ ಅಲ್ವಾ? ಹೌದು. ಇದು ಏನಕ್ಕಂತ ಅಂದ್ರೆ ಈಗ ಏನು
ಗ್ಯಾಸ್ ಬೆಲೆ ಏರಿಕೆ ಆಗಿರೋದ್ರಿಂದ ಏನು ಹೊರಗಡೆ ಆಗುತ್ತಿರುವಂತಹ ಗಲ್ಫ್ ಕಂಟ್ರಿಗಳ ಯುದ್ಧ ಏನು ಪರಿಣಾಮ ಆಗಿದೆ, ಅದರಿಂದ ಒಂದು ಗ್ಯಾಸ್ ನ ಅಭಾವನ ತಡೆಗಟ್ಟಗೋಸ್ಕರ ಈ ಒಂದು ರೀತಿಯ ಒಂದು ಟ್ಯಾಕ್ಸ್ ಅನ್ನ ಹಾಕಿರ್ಬೋದು ಅಂತಾನು ಹೇಳ್ಬೋದು. ಅಂದ್ರೆ ಸರಿಯಾದ ರೀತಿಯಲ್ಲಿ ದೇಶದ ಆರ್ಥಿಕತೆಯನ್ನ ಭದ್ರತೆ ಪಡಿಸ್ಕೊಳ್ಳೋಕೋಸ್ಕರ, ಹಾಗೆ ಏನು 150 ಕೋಟಿ ಜನರು ಏನಿದ್ದಾರೆ ಅವರೆಲ್ಲ ಒಂದು ಬೇಡಿಕೆಗಳನ್ನ ಈಡೇರಿಸೋಕೋಸ್ಕರ, ಅಂದ್ರೆ ಒಂದು ಸಮವಾಗಿ ಒಂದು ಲೆಕ್ಕವನ್ನ ಏನು ಅಲ್ಲಿನ ಜನರ ಜೀವನವನ್ನ ನಡೆಸೋ ರೀತಿಯಲ್ಲಿ ಈ ಒಂದು ರೀತಿಯ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಅಂದ್ರೆ ಇನ್ನ ಗ್ಯಾಸ್ ಏನು ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅಂತ ಅಂದ್ರೆ, ಈಗ ಕೆಲವು ಪ್ರದೇಶಗಳಲ್ಲಿ ಅಂದ್ರೆ ದೇಶದಲ್ಲಿ ತುಂಬಾ ಅಂದ್ರೆ ಕಳ್ಳ ಸಾಗಾಣಿಕೆ, ಅಂದ್ರೆ ಏನು ಸಿಲಿಂಡರ್ ನ ತುಂಬಾ ತಗೊಂಡು ಬೇರೆ ರೀತಿಯಲ್ಲಿ ಅವರು ಬಳಸ್ಕೊಂತಾರಲ್ಲ, ಸೊ ಅದೇ ರೀತಿಯಾಗಿ ಗ್ಯಾಸ್ ಬಿಲ್ ನ ಏರಿಕೆ ಮಾಡಿದ್ದಾರೆ. ಅದಲ್ಲದೆ ಇನ್ನು ಸಾಮಾನ್ಯ ಜನರಿಗೆ ಕೂಡ ಏನು ಅವರಿಗೆ ಸಿಗುವಂತ ರೀತಿನಲ್ಲಿ ಈ ಒಂದು ಯೋಜನೆಯನ್ನ ಕೂಡ ಮಾಡಿದ್ದಾರೆ. ಅದಲ್ಲದೆ ಇನ್ನು ನೀರಿನ ಬಿಲ್ಗಳು ಕೂಡ ಅಷ್ಟಾಗಿ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ ಒಂದು ನೀರಿನ ಬಿಲ್ ಏನು ಅಂತಂದ್ರೆ ಟ್ಯಾಕ್ಸ್ ನ ಎಲ್ಲಿಂದ ಯಾವ ರೀತಿಯಲ್ಲಿ ತಗೋಬೇಕಂದ್ರೆ ದೇಶದ ಒಂದು ಆರ್ಥಿಕತೆಯನ್ನ ಸರಿದೂಗಿಸ್ಕೊಳ್ಳೋಕೋಸ್ಕರ ಈ ಒಂದು ಕೆಲವು ಟ್ಯಾಕ್ಸ್ ಗಳನ್ನ ಇಲ್ಲಿ ಹೆಚ್ಚು ಮಾಡಿರ್ಬೋದು ಅಥವಾ ಕಡಿಮೆನೂ ಕೂಡ ಮಾಡಬಹುದಾಗಿದೆ. ವಿಜಯ್, ಧನ್ಯವಾದ. ಕೇಂದ್ರ ಸರ್ಕಾರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಮಾಡಿದೆ. ಇದೊಂದು ದೇಶದ ಜನತೆಗೆ ಒಂದು ಆಘಾತಕಾರಿ ಸುದ್ದಿನೇ ಅಂತಾನೆ ಹೇಳ್ಬೋದು. ಈ ಬೆಲೆ ಏರಿಕೆ ಹಣಕಾಸು ವರ್ಷದ ಮೊದಲ ದಿನನೇ ಜಾರಿಗೆ ಬಂದಿರೋದು. ಈಗಾಗಲೇ ದುಬಾರಿ ಆಗಿರೋ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ನಡುವೆ ಜನಸಾಮಾನ್ಯರ ಆರ್ಥಿಕ ಸ್ಥಿತಿಗೆ ಮತ್ತಷ್ಟು ಹೊರೆ ಬಿದ್ದಂತಾಗಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬಂದಿರುವ ಪ್ರಮುಖ ಬದಲಾವಣೆಗಳನ್ನ ಗಮನಿಸೋದಾದ್ರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಫಾಸ್ಟ್ಯಾಗ್ ಪಾಸ್ ಶುಲ್ಕವನ್ನ ಕೂಡ ಹೆಚ್ಚಿಸಿದೆ. ಇದರ ಜೊತೆಗೆ ವಾಹನಗಳ ಬೆಲೆಯನ್ನ ಕೂಡ ಕೆಲವೊಂದು ಕಂಪನಿಗಳು ವಾಹನ ಬೆಲೆಯನ್ನು ಕೂಡ ಏರಿಕೆ ಮಾಡಿವೆ. ಷೇರು ವಹಿವಾಟು ತೆರಿಗೆಯನ್ನ ಕೂಡ ಸರ್ಕಾರ ಹೆಚ್ಚಿಸಿದೆ. ಇದು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರಿಗೆ ಮತ್ತಷ್ಟು ದುಬಾರಿ ಆಗಲಿದೆ ಅಂತ ಕೂಡ ಹೇಳ್ಬೋದು. ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಅಡಮಾನ ರಹಿತ ಸಾಲ ಸೌಲಭ್ಯವನ್ನ ಸರ್ಕಾರ ಘೋಷಿಸಿದೆ. ಇದೊಂದು ಸಮಾಧಾನಕರ ಸುದ್ದಿ. ಅಂದ್ರೆ ಇದರೊಂದಿಗೆ ಮೋಟಾರು ಅಪಘಾತ ಕ್ಲೇಮ್ಗಳ ಮೇಲಿನ ಬಡ್ಡಿ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಸೇರಿದಂತೆ ಹಲವು ಬದಲಾವಣೆಗಳನ್ನ ಕೂಡ ಮಾಡಲಾಗಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು 19 ಕೆಜಿಯ ವಾಣಿಜ್ಯ LPG ಸಿಲಿಂಡರ್ ಬೆಲೆಯನ್ನ 195.50 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಇದರ ಪರಿಣಾಮವಾಗಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬೆಲೆ ಈಗ 2078.50 ರೂಪಾಯಿಗೆ ಏರಿಕೆಯಾಗಿದೆ. ಕಳೆದ ತಿಂಗಳು ಅಂದ್ರೆ ಮಾರ್ಚ್ 1ರಂದು 19 ಕೆಜಿಯ ವಾಣಿಜ್ಯ LPG ಸಿಲಿಂಡರ್ ಬೆಲೆ 114.5 ರೂಪಾಯಿಗಳಷ್ಟು ಏರಿಕೆ ಮಾಡಲಾಗಿತ್ತು. ಇದು ಕಳೆದ ಒಂದು ತಿಂಗಳಿನಲ್ಲಿ 2ನೇ ಬಾರಿಗೆ ಮಾಡಲಾದ ಬೆಲೆ ಏರಿಕೆಯಾಗಿದೆ. ಸದ್ಯಕ್ಕೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. 14.2 ಕೆಜಿಯ ಸಿಲಿಂಡರ್ ಬೆಲೆಯನ್ನ ಮಾರ್ಚ್ 7ರಂದು 60 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿತ್ತು. ಪ್ರಸ್ತುತ ದೆಹಲಿಯಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ 913ಗೆ ಮಾರಾಟ ಮಾಡಲಾಗ್ತಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂನಂತಹ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ಮಾನದಂಡಗಳು ಮತ್ತು ವಿನಿಮಯ ದರಗಳ ಆಧಾರದ ಮೇಲೆ ಪ್ರತಿ ತಿಂಗಳ ಮೊದಲ ದಿನದಂದು ಇಂಧನ ಬೆಲೆಗಳನ್ನ ಪರಿಷ್ಕರಿಸುತ್ತವೆ. ಹೋಟೆಲ್ ಉದ್ಯಮಿಗಳು ಈಗಾಗಲೇ ಸಿಲಿಂಡರ್ನ ಕೊರತೆಯಿಂದಾಗಿ ತೊಂದರೆಗೊಳಗಾಗಿದ್ದಾರೆ. ಈ ಬೆಲೆ ಏರಿಕೆಯು ಅವರ ವ್ಯಾಪಾರ ಚಟುವಟಿಕೆಗಳಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಲಿದೆ ಅಂತಾನೆ ಹೇಳಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ.